ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ವಿನ್ ಬ್ರದರ್ಸ್ ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹೇ ಗೈಸ್, ಏನಪ್ಪ ಕಾರ್ ಓಡಿಸ್ಕೊಂಡು ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ನಮ್ಮ ಫ್ರೆಂಡ್ಸ್ ಟ್ರಿಪ್ಪಿಗೆ ಪ್ಲಾನ್ ಮಾಡಿದ್ರು ಮಾಡ್ತಾನೆ ಇದ್ದಾರೆ. ಇನ್ನೂ ಸಹ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತೇ ಇಲ್ಲ ಈಗ ಕಾರಲ್ಲಿ. ಹಂಗೆ ಈಗ ಫಸ್ಟ್ ವೆಕೇಶನ್ ಎಲ್ಲಿ ಅಂದರೆ ಧರ್ಮಸ್ಥಳ ಹೋಗ್ತಿದ್ದೀವಿ. ಧರ್ಮಸ್ಥಳ ಹೋಗಿ ಎಲ್ಲಿ ಪ್ಲಾನ್ ಅಂತಾನೆ ಇಲ್ಲ. ಇವರು 1 ಮಂತಿಂದ ಪ್ಲಾನ್ ಮಾಡ್ತಿದ್ದಾರೆ. ನನಗಂತೂ ಸಾಕಾಗ್ಬಿಟ್ಟಿದೆ. ಗಾಡಿ ತಗೊಂಡು ಈಗ ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಅಷ್ಟೇ. ಗಾಯ್ಸ್, ನಂಗಂತೂ ಸಾಕಾಗ್ಬಿಟ್ಟಿದೆ. ಹುಡುಗರಂತೂ ಸಖತ್ ಬಾಯ್ಸ್ ಟಾರ್ಚರ್ ಮಾಡ್ತಿದ್ದಾರೆ. ಕಾರ್ ಓಡ್ಸಕ್ ಆಯ್ತಿಲ್ಲ ಅಂತ ಟಾರ್ಚರ್ ಮಾಡ್ತಿದ್ದಾರೆ. ಇನ್ನೇನು ಧರ್ಮಸ್ಥಳ ತಲುಪಕ್ಕಾಯ್ತೀನಿ ನಾನು. 60 ಕಿಲೋಮೀಟರ್ ಸಮಥಿಂಗ್ ಇದೆ. ಏನಪ್ಪ 60 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಹತ್ರ ತಲುಪಕ್ಕಾಯ್ತೀನಿ ಅಂತ ಹೇಳ್ತಿದ್ದೀರಾ? ಇನ್ನೇನು ಒಂದು 1 ಅವರಲ್ಲಿ ತಲುಪಬಹುದು 60 ಕಿಲೋಮೀಟರ್. I think maybe 90. ಯಾಕನ 90 ಕಿಲೋಮೀಟರ್ಸ್ ಕಾರಣ. ಸಾರಿ ಗೈಸ್, ನಮ್ದು ಹಳೆ ವ್ಲಾಗ್ ಅಲ್ಲಿ ಚೆನ್ನಾಗಿ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅಂತ ಅನ್ಕೊಳ್ತೀನಿ. ಈಗ ಈ ವ್ಲಾಗ್ ಅಲ್ಲಿ ಅಂತ ಸಖತ್ತಾಗಿ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗ್ತೀನಿ ವಿಡಿಯೋನ. ಏನೇ ಮಿಸ್ಟೇಕ್ ಇದ್ರು ಸಾರಿ, ಫಾರ್ಗಿವ್ ಮೀ. ಓಕೆ, ಅವ್ನು ಹೇಳ್ತಾನೆ ಅಂದ್ರೆ ಗಿಪ್ಪಡ್ ಎಲ್ಲ ಮಾಡ್ಬೇಡಿ, ಸಪೋರ್ಟ್ ಮಾಡಿ. ಯಂಗ್ ಯೂಟ್ಯೂಬರ್, ನಿಮ್ಮ ಸಪೋರ್ಟ್ ತುಂಬಾ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ನೀವು. ಸರಿ ಗೈಸ್, ಹೋಯ್ತು ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀವಿ. ಸರಿ ಗೈಸ್, ಬಾಯ್ ಗೈಸ್. ಈಗ ಮಲ್ಲಲಿ ಫಾಲ್ಸಿಗೆ ಹೋಗ್ತಿದ್ವಿ. ಮಿಸ್ಟ್ ಅಂತೂ ಹೆವಿ ಕವರ್ ಆಗ್ಬಿಟ್ಟಿದೆ ಮಲ್ಲಲಿ ಫಾಲ್ಸ್ ಅಲ್ಲಿ. ಸಾರಿ, ರೋಡಲ್ಲಿ ಹೆವಿ ಮಿಸ್ಟ್ ಕವರ್ ಆಗಿದೆ ನೋಡಿ, ಕಾಣ್ತಿರ್ಬೋದು ನಿಮಗೆ. ಅಲ್ಲಿಗೆ ಹೋಗ್ತೀರ ಈಗೇನು ಮಲಲಿ ಫಾಲ್ಸಿಗೆ ಹೋಗ್ತಿದ್ವಿ. ಇನ್ನೇನು ಮಲಲಿ ಫಾಲ್ಸಿಗೆ ಹೋಗ್ಬಿಟ್ಟು ಹಂಗೆ ಶಾರ್ಟ್ನ ತೋರಿಸ್ತೀನಿ ರೀ. ಮಲಲಿ ಫಾಲ್ಸ್ದು ವ್ಯೂಸ್ನಲ್ಲ, ಮಿಸ್ಟ್ ಅಂತ ಹೆವಿ ಕವರ್ ಆಗ್ಬಿಟ್ಟಿದೆ ನೋಡಿ. ಗಾಡಿಗಳು ಬರೋದೇ ಗೊತ್ತಾಯ್ತಿಲ್ಲ, ಹಾಕೋಬೇಕು ಇನ್ನು. ಇನ್ನೇನು ಮಲಲಿ ಫಾಲ್ಸಿಗೆ ಬಂದಾಯ್ತು. ಹೆವಿ ಮಿಸ್ಟ್ಗಳು ತುಂಬ್ಕೊಂಡ್ಬಿಟ್ಟಿದೆ. ಏನಂತ ಏನು ಕಾಣ್ತಿಲ್ಲ. ಫೋಟೋ ತೆಗೆಯೋದಂದ್ರೆ ಕ್ಯಾಮ್ ತಂದ್ರೂ ಆಗಿಲ್ಲ. ಹಾಗೆ ರೈಸ್ ಮಲಲಿ ಫಾಲ್ಸಲ್ಲಿ ಹಂಗೆ ಏನಿದು ಎಗ್ ರೈಸು, ಸಾರಿ ವೆಜ್ ಫ್ರೈಡ್ ರೈಸು. ಸರಿ ಗೈಸ್, ಹಂಗೆ ಮಲಲಿ ಫಾಲ್ಸ್ ನೋಡಿ ಆಯಿತು. ಅಂದರೆ ಏನು ಚೆನ್ನಾಗಿ ಕಾಣ್ತಾನೆ ಇತ್ತಿಲ್ಲ. ಹೆವಿ ಮಿಸ್ಟಿತ್ತು, ಬಟ್ ಏನು ಮಾಡೋದು. ಸರಿ ಗೈಸ್, ಇನ್ನು ಹಂಗೆ ಕಂಟಿನ್ಯೂ ಮಾಡ್ತೀವಿ ವ್ಲಾಗ್. ಸಖತ್ತಾಗಿದೆ ಮಾತ್ರ. ಕೂರ್ಗ್ ಅಂದರೆ ಕಾಫಿ ಅಂದರೆ ಕೂರ್ಗು. ನೀವು ತಿಳ್ಕೊಬೋದು ಇದು ಚಿಕ್ಕಮಂಗ್ಳೂರಲ್ಲ ಕಾಫಿಗೆ ಫೇಮಸ್ ಅಂತ, ಬಟ್ ನಮ್ಮ ಕೂರ್ಗ್ ಸಹ ಕಾಫಿಗೆ ಫೇಮಸ್. ಕೂರ್ಗಲ್ಲಿ ಎಲ್ಲಿ ನೋಡಿದ್ರು ನೀವು ಕಾಫಿ ಗಿಡನ ಜಾಸ್ತಿ ನೋಡ್ಕೋಬೋದು. ಸರಿ ಗೈಸ್, ಆಗ ವ್ಲಾಗ್ನ ನಾನು ಧರ್ಮಸ್ಥಳಕ್ಕೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಧರ್ಮಸ್ಥಳ ಬಂದಾಯಿತು. ಯಾವ ಸೈಡು? ಫೈನಲಿ ಧರ್ಮಸ್ಥಳ ಬಂದಿದ್ವಿ. ಈಗ ಹಂಗೆ ಒಂದು ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಇವರೊಬ್ಬ ಸೆಲ್ಫಿ ಅಂತೇಳಿ ತಲೆ ತಿಂತಿದ್ದಾನೆ ಇವನು. ಎಂಟ್ರಿಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಎಲ್ಲ ವೀಡಿಯೋ ಅಲೌಡ್ ಇಲ್ಲ ಕಾಣುತ್ತೆ, ಮೇ ಬಿ ಇನ್ಸೈಡ್ ಇಲ್ಲ. ಹಂಗೆ ಈಗ ಧರ್ಮಸ್ಥಳಕ್ಕೆ ಊಟ ಮಾಡೋಕ್ಕೆ ಬಂದಿದ್ದೀವಿ ಧರ್ಮಸ್ಥಳದಲ್ಲಿ. ಹಂಗೆ ಊಟ ಮುಗಿಸ್ಕೊಂಡು ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು. ಜನ ಅಂತೂ ಹೆವಿ ರಶ್ ಇದ್ದಾರೆ. ಅಂತೂ ಸಖತ್ ಟೇಸ್ಟ್ ಆಗಿತ್ತು ದೇವರ ಪ್ರಸಾದ. ಗುಡ್ ಮಾರ್ನಿಂಗ್ ಎವ್ರಿವನ್. ಹಾಗೆ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಹಾಗೆ ಮ್ಯಾಂಗ್ಳೂರ್ ಹೋಗ್ತಿದ್ವಿ. ಬಾಯ್ಸ್ ಎಲ್ಲ ಹಂಗೆ ಮ್ಯಾಂಗ್ಳೂರ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಇಲ್ಲಂತೂ ಹೆವಿ ರೈನ್ ಸಖತ್ತು. ಒಂದು ಮ್ಯಾಂಗ್ಳೂರಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡ್ಬೇಕಷ್ಟೇ ಇನ್ನು ರೈನ್ ಹೇಗಿದೆ ಅಂತ. ಈಗ ಆಯ್ತು ಸಂಜೆ ಇಂಟು ಬೀಚ್ಗೆ ಬಂದಾಯಿತು. ಹಾಗೆ ಫ್ರೆಂಡ್ಸ್ದೆಲ್ಲ ಫೋಟೋ ಎಲ್ಲ ತೆಗೆದು ಹಾಗೇನು ಮಡಿಕೇರಿಗೆ ಹೊರಟು ಗೈಸ್ ಮ್ಯಾಂಗ್ಳೂರಿಂದ. ಇನ್ನೇನು ಫೋಟೋ ಮುಗಿಸ್ಕೊಂಡು ಮ್ಯಾಂಗ್ಳೂರಿಗೆ ಹೊರಡೋದು. ಈಗ ಗೈಸ್ ಮ್ಯಾಂಗ್ಳೂರಿಂದ ಈಗ ಮಡಿಕೇರಿಗೆ ಬಂದಿದ್ದೀವಿ. ಹಾಗೆ ಸ್ಟೇ ಆಗಿದ್ದೀವಿ ಹೋಮ್ ಸ್ಟೇಲಿ. ಇದೇ ಹೋಮ್ ಸ್ಟೇ. ಈಗ ಹಂಗೆ ಟೌನಿಗೆ ಹೋಗ್ಬಿಟ್ಟು ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇದೆ. ಈಗ ಏನಂದರೆ ಶಾಪಿಂಗ್ ಹೋಗ್ತಿದ್ವಿ. ಶಾಪಿಂಗ್ ಅಂದರೆ ಫುಡ್
ಮಡಿಕೇರಿಯಲ್ಲಂತೂ ಹೆವಿ ಮಿಸ್ಟ್ ತುಂಬ್ಕೊಂಡ್ಬಿಟ್ಟಿದೆ. ಮಂಜಿನ ನಗರ ಅಂತ ಸುಮ್ಮನೆ ಕರೆಯೋದಲ್ಲ, ಹಂಗೆ ನೋಡಿ ಒಂದ್ಸಲ ವ್ಯೂನ ತೋರಿಸ್ತೀನಿ ನಾನು ನಿಮಗೆ. ಹೇ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ Start right now. Take this, please. Come on. ಗಾಯ್ಸ್, ಬಾಯ್ಸ್ ಜೊತೆ ಅಂತೂ ಅನ್ಲಿಮಿಟೆಡ್ ಫನ್ ಇತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಬಾಯ್ಸ್ ಅಂತೂ ಪಕ್ಕದಲ್ಲಿ, ಫ್ರೆಂಡ್ಸ್ ಅನ್ನೋರು ಪಕ್ಕದಲ್ಲಿ ಇದ್ಬಿಟ್ರೆ ಸಾಕು, ಏನೇ ಫೀಲ್ ಇದ್ದರೂ ಏನು ಪಕ್ಕದಲ್ಲಿ ನಮ್ಮ ಮೈಂಡಲ್ಲೇ ಬರೋದಿಲ್ಲ. ಸಖತ್ ಎಂಜಾಯ್ ಮಾಡಿದ್ದೀವಿ ಮಾತ್ರ ಈ ಸತಿ ಟ್ರಿಪ್ಪಲ್ಲಿ. ಸರಿ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಬಾಯ್.